ಮೈಸೂರಿನಲ್ಲಿ ಒಬ್ಬ ಒಳ್ಳೆ ಕ್ಯಾಂಡಿಡೇಟ್ನೇ ಹಾಕೋಕ್ಕೆ ಹೆಣಗಾಡುತ್ತಾ ಸೋಲಿನ ಭಯ ಕಾಡ್ತಾ ಇರುವಂಥದ್ದು ಕಾಂಗ್ರೆಸ್ಸಿಗೆ, ಆದರೂ ಸಿದ್ದರಾಮಯ್ಯನವರಿಗೆ. ಚಾಮರಾಜನಗರಕ್ಕೆ ಈ ಬಹುಶಃ ನನಗೆ ಗೊತ್ತಿರೋ ಪ್ರಕಾರ ಇನ್ನೂ ಕ್ಯಾಂಡಿಡೇಟ್ ಅನೌನ್ಸ್ ಆಗಿಲ್ಲ ಅಂತ ಭಾವಿಸ್ತೀನಿ. ಚಾಮರಾಜನಗರ ಸಿದ್ದರಾಮಯ್ಯನವರು ಪ್ರತಿನಿಧಿಸುವಂಥ ವರ್ಣ ಬರೆದು ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಇವತ್ತವರೆಗೂ ಒಂದು ಕ್ಯಾಂಡಿಡೇಟನ್ನು ಹುಡ್ಕೋಕ್ಕಾಗಿಲ್ಲ ಅವ್ರ ಕೈಲಿ. ಸುನಿಲ್ ಬೋಸ್ ಆಗಿದ್ದಾರೆ ಅಂತ ಆಯಿತು, ಅವ್ರನ್ನ ಇಷ್ಟು ವಿಳಂಬ ಬೇಕಾ? ಮುಖ್ಯ 135+1 136 ಸೀಟು. ಕಾಂಗ್ರೆಸ್ಸಿನ 2ನೇ ಪಟ್ಟಿ 3ನೇ ಪಟ್ಟಿನಲ್ಲಿ ಮೈಸೂರು ಮತ್ತು ಚಾಮರಾಜನಗರವನ್ನು ಅನೌನ್ಸ್ ಮಾಡೋವಂಥ ದಯನೀಯ ಸ್ಥಿತಿಗೆ ಹೋಗಿದ್ದಾರೆ. ಅವರಿಗೆ ಚಾಮರಾಜನಗರ ಮತ್ತು ಮೈಸೂರಿನಲ್ಲೇ ಸೋಲಾಗುತ್ತೆ, ಹೀನಾಯವಾಗಿ ಸೋಲಾಗುತ್ತೆ. ಬರೆದಿಟ್ಕೊಳ್ಳಿ, ಇವತ್ತು ಮೈಸೂರಿನಲ್ಲಿ ಅವ್ರ ಕ್ಯಾಂಡಿಡೇಟನ್ನು ನಾವು ಭಾಳ ದೊಡ್ಡ ಅಂತರದಿಂದ ನಾವು ಸೋಲಿಸ್ತೀವಿ, ಹಾಗೆ ಚಾಮರಾಜನಗರದಲ್ಲೂ ಸೋಲಿಸ್ತೀವಿ. ಅಲ್ಲಿ ಅವರ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕೆ ಹೋರಾಡ್ತಿದ್ದಾರೆ. ಅವರಿಂದ ನಮಗೇನು ಬೇರೆ ಈ ಥರ ಕುಹಕದ ಮಾತುಗಳು, ಬೇರೆಯವರ ಸೋಲು ಗೆಲುವಿನ ಬಗ್ಗೆ ಭವಿಷ್ಯವಾಣಿ ಅವ್ರದ್ದು ಅಗತ್ಯ ಇಲ್ಲ.